ಗೊತ್ತು. ಏನು? ಇಲ್ಲಿ ಬನ್ನಿ, ತಪ್ಪು ತಿಳಿಬೇಡಿ. ಇಲ್ಲಪ್ಪ, ಆ ಕಡೆ ಹೋದಾಗ ಹಾಗೆ ತಿಳಿದ್ರಿ ಸರಿ. ಇದು ನಾನು ಈ ಕಡೆಗೆ ಬರ್ತಾ ಇದ್ನಲ್ಲ. ಹೌದು. ಈಗ ನಾನು ಆ ಕಡೆ ಹೋದದ್ದೇ ಹೌದು ಅಂತಾದ್ರೆ ಈ ಕಡೆಗೆ ಬಂದದ್ದು ಯಾವ ಆಗ ವಾಲಿ ಆಯ್ತು. ಹೌದಾ? ಹೌದು. ವಾಲಿ ಆದ್ರೆ ಋಷ್ಯ ಮುಖಕ್ಕೆ ಕಾಲು ಹಾಕುವಾಗಿಲ್ಲ. ಯೋಚನೆ ಮಾಡಿ ಸರಿ. ಕಾಲು ಹಾಕಿದ್ದೇನೆ ಅನ್ನುವಾಗ ನಿಮಗೆ ಗೊತ್ತಾಯ್ತು, ಓ ಸುಗ್ರೀವ ಇಲ್ಲಿಗೆ ಬಂದ, ವಾಲಿಗೆ ಅಲ್ಲಿಗೆ ಹೋದ ಅಂತ ತಿಳಿಬೇಕಿತ್ತು. ಈಗ ನಾನು ಇಲ್ಲಿಗೆ ಬಂದ ಸುಗ್ರೀವನ ಪರಿಚಯ ಸಿಗ್ಲಿಲ್ಲ ಅಂತ ಹೇಳಿದ್ದಲ್ಲ, ಅಲ್ಲಿ ಯುದ್ಧ ಆಗ್ತಿದ್ದ ಸುಗ್ರೀವನ ಪರಿಚಯ ಸಿಗ್ಲಿಲ್ಲ ಅಂತ ಹೇಳಿದ. ಸರಿ ಸರಿ. ಮತ್ತೊಂದು ಏನು, ವಾಲಿ ಸುಗ್ರೀವ, ವಾಲಿ ಆಚೆ ಹೋಗಿ ಸುಗ್ರೀವ ಈಚೆ ಬಂದದ್ದಲ್ಲ, ವಾಲಿ ಹೋದ ಮೇಲೆ ಸುಗ್ರೀವ ಎದ್ದು ಬಂದದ್ದು. ನಾನಿದು ಪ್ರಶ್ನೆ ಯಾಕೆ ಹೇಳಿದ್ದಲ್ಲ, ಸತ್ಯ ಹೇಳು. ಅಲ್ಲ, ನೀವು ಬೆಂಬಲ ಕೊಡ್ತೇನೆ ಅಂತ ಹೇಳಿ ಅಲ್ಲಪ್ಪ, ಸುಮ್ಮನೆ ಕುಳಿತಿದ್ದೀರ ಅಂತ ನೋಡಿದೆ. ನನ್ನನ್ನು ಕಟ್ಟಿ ಹಾಕೋ ಪ್ರಯತ್ನ ಮಾಡಬೇಡ. ರಾಮನಲ್ಲಿ ಕಟ್ಟಿ ಹಾಕುವುದು. ವಾಲಿ ಎದ್ದ ಆಚೆ ಮನೆ ಸೇರಿದ್ಮೇಲೆ ಎದ್ಕೊಂಡು ಈಚೆ ಬಂದದ್ದಲ್ವ? ಹೌದು. ಮತ್ತೆ ಯಾಕೆ ಗೊತ್ತ ಸುಗ್ರೀವ? ವಿಶ್ವಣ್ಣ, ಓ ವಿಶ್ವಣ್ಣ, ಏನು ಮಾಡೋಣ ಹೇಳು? ನೀ ಬರುವಾಗೆ ಬಂದಿದ್ರೆ ನಾನು ನಿನ್ನ ಆನಂದಣ್ಣ ಅಂತ ಕೊಂಡಾಡ್ತಾ ಇದ್ದೆ. ಆನಂದವೇ ಮುಖದಲ್ಲಿಲ್ಲ, ನಾನು ಹೇಗೆ ಅದನ್ನ ಏನು ಮಾಡುವ? ಏನಾಯ್ತು? ಈ ವಿಶ್ವಣ್ಣನ ಬೆಂಬಲ ಉಂಟು ಅಂತ ತಿಳಿದೆ. ವಿಶ್ವಣ್ಣ ಬೆಂಬಲ ಕೊಡ್ತಿದ್ಮೇಲೆ ನಾವು ಆನಂದ ತರುವುದೇ? ನಾ ಬೆಂಬಲ ಕೊಡಬೇಕು ಅಂತ ಆದ್ರೆ ಹಂಬಲಗೊಂಡವರು ಹೇಗಿದ್ದಾರೆ ಅನ್ನೋದು ಮುಖ್ಯ. ನಾನು ಹೋಗುವಾಗ ಆಲೋಚನೆ ಮಾಡಿದ್ದು, ಈ ಸಲ ನಾನೇ ಬಹುಮತದಿಂದ ಗೆದ್ದು ಬರ್ತೇನೆ ಅಂತ. ಏನು ಮಾಡುವ? ಇದ್ದಂತಹ ಒಬ್ರು ಕೂಡ ನನಗೆ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತ ಹೇಳಿ ಅದು ಮತ್ತೆ ಗೆಲ್ಲುವುದೇ? ಅದು ನಾವು ಬರಬೇಕು ಅಂತ ಆದ್ರೆ ನಾವು ಕೆಲಸ ಸರಿಯಾಗಿ ಮಾಡಿದ್ರೆ ಮಾತ್ರ ಬರುದಲ್ವೇನೋ. ಅಂದ್ರೆ ಈಗ ನಾನು ಕೆಲಸ ಮಾಡ್ಲಿಲ್ಲ ಅಂತ ಹೇಳುದಾ? ಹಾಗಲ್ಲ, ಮಾಡಿದ ಕೆಲಸ ಹೇಗಿರೋದು ಮುಖ್ಯ. ಮತ್ತೆ ನಾನು ಕೆಲಸ ಸರಿ ಮಾಡ್ಲಿಲ್ಲ ಅಂತ ಹೇಳಿ ಆದ್ರೆ ಈಗ ನಿಮ್ ತಪ್ಪೋಗ್ತದೆ. ಅಲ್ಲ, ಅದೇ ಹೇಳುದು, ಮಾಡಿದ ಹೇಗಿರೋದು ಮುಖ್ಯ. ಸರಿ, ಮಾಡ್ಲಿಲ್ಲ ಅಂತ ಯಾಕೆ ಹೇಳಿ? ಮಾಡಿದ ರೀತಿ ಹೇಗೆ? ವಿಶ್ವನಾಯಕ ಆ ನೆಲೆಯಲ್ಲಿಯೇ ವಿಶ್ವಣ್ಣ ಅಂತ ಹೇಳಿದ್ದು. ವಿಶ್ವಕ್ಕೆ ಅಣ್ಣನಾಗುವಂತಹ ಸಾದೃಶ್ಯವಾದಂತಹ ರೂಪ ನಿನ್ನದು, ಅನುಮಾನ ಇಲ್ಲ. ಆದ್ರೆ ದಾನವನ್ನ ಕೆಲವರು ಮಾಡ್ತಾರೆ. ಹೌದು, ಎಷ್ಟು ದಾನ ಮಾಡ್ತಾರೆ. ಹೌದಪ್ಪ. ಆದ್ರೆ ತೆಗೆದುಕೊಳ್ಳುವ ಆಲೋಚನೆ ಮಾಡಬೇಕು ಬೇಡ? ನನ್ನ ಪಾತ್ರ ಎಷ್ಟುಂಟು ಅಂತ ಆಲೋಚನೆ ಮಾಡಿ ತೆಗೆದುಕೊಂಡು. ದಾನ ಕೊಡುವವನಿಗೆ ಆನೆ ಕೊಡುವ ಯೋಗ್ಯತೆ ಇರಬಹುದು, ಆದ್ರೆ ಸಾಕು ಅವನಿಗೆ ದಾನ ಹಿಡಿಯುವ ಆನೆಯನ್ನು ತೆಗೆದುಕೊಂಡು ಹೋದ್ರೆ ಸಾಕ್ಲಿಕ್ಕಾಗ್ತದೆ ಯೋಚನೆ. ನನಗೆ ಈಗ ಅರ್ಥ ಆಯ್ತು. ಏನು ಮಾಡುವ ದೇವ್ರೆ? ಏನಾಯ್ತು? ಮೊದಲಿಂದ ಇಲ್ಲಿಯ ತನಕ ನಮ್ಮ ಹಣೆ ಬರವೇ ಗಟ್ಟಿ. ಅಲ್ಲ, ಯಾಕೆ ಜಿಗುಪ್ಸೆ ಯಾಕೆ ತಂದುಕೊಂಡೆ ಅಂತ? ಅಲ್ಲ, ಜಿಗುಪ್ಸೆ ಅಲ್ಲ, ಏನೋ ನೀನು ಹೇಳಿದೆ ಅಂತ ನಿನ್ನ ಮಾತನ್ನ ಮಂಜುಳಾತರ ಅಂದ್ರೆ ಇವತ್ತು ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಒಳ್ಳೆಯದನ್ನೇ ಹೇಳುವುದು. ಯಾವತ್ತು ಬರುವಾಗ ಹೆಂಡತಿಯನ್ನ ಕರ್ಕೊಂಡು ಬಂದು ನಿನ್ನ ಕಾಲಿಗೆ ಅಡ್ಡ ಬೀಳ್ತೇನೆ ಅಂತ ಆಲೋಚನೆಯಲ್ಲಿ ಬಂದಿದ್ದೆ. ಏನು ಮಾಡುವ ದೇವ್ರೆ? ಅತಿಥಿ ಸತ್ಕಾರ ಮಾಡಿದವನು ನೀನು, ನಿನಗೆ ಒಳ್ಳೆಯದನ್ನ ಮಾಡಿದೆ, ನಾನು ಮತ್ತೇನು ಮಾಡುವುದು ಹೇಳು? ಈಗ ಒಂದು ಕೆಲಸ ಮಾಡುವುದಂತ. ಏನು? ಹೇಗೂ ಇವತ್ತು ಅತಿಥಿಗಳಾಗಿ ಬಂದಿದ್ದೀರಿ. ಹೌದಪ್ಪ. ಅಲ್ಲಿಂದ ಇಲ್ಲಿಯ ತನಕ ಕರೆಸ್ಕೊಂಡಿದ್ದೇವೆ. ಇನ್ನು ನಾನು ಯಾವತ್ತು ಅತಿಥಿ ಅಲ್ಲ, ನಿನ್ ಜೊತೆಗೆ ಇರುವುದು. ಅತಿಥಿ ಅಂತದ್ದು ನಾಯಕರು ಮೈತ್ರಿ ಬಂದ ಆಗಿ ಹೋಗಿದೆ. ನಾ ಹೋಗ್ತೇನೆ ಅಂತ ಹೇಳಿದ್ನ. ಈಗ ಅಲ್ಲಿ ಬಂದ ಆಯ್ತಾ? ನೀನಲ್ವಾ ಅಲ್ಲ, ಬಂದ ಆಯ್ತಾ? ನೀವು ನಮ್ಮೊಟ್ಟಿಗೆ ಇರುವುದಂತ. ನಾ ಬಂದಾಯ್ತು. ಬಂದಲ್ಲ, ಬಂದೆ. ಬಂದ ನಾಳಿದ್ದು ಬಂದ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ಇಲ್ಲೇ ಇರ್ತೀನಿ ಅಂತ ಬಂದ ಆಯ್ತಾ? ಇಲ್ಲಿ ನಾನು ನೋಡು, ನಿನ್ನ ಕಷ್ಟ ಹೋಗಲಾಡಿಸುವವರೆಗೆ ನಾನಿರ್ಬೇಕು. ಅದು ಒಂದು ಕೆಲಸ ಮಾಡುವುದೇವ್ರೆ. ಏನು? ಬಂದದ್ದು ಒಳ್ಳೆ ಇದೆ ಅಲ್ಲ, ಹಾಗಲ್ಲ. ಈಗ ನಮ್ಗೆ ತೆಗೆದುಕೊಳ್ಳುವುದಕ್ಕೆ ಅರ್ಹತೆ ಇಲ್ಲ. ನಮಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಮತ್ತೆ ಮತ್ತೆ ಕೇಳಬಾರ್ದು, ಯಾವುದೂ ಪ್ರಶ್ನೆ ಮಾಡಬಾರ್ದು. ಹಾಗಾಗಿ ನಮ್ಮದು ಪ್ರಶ್ನೆಯೇ ಇಲ್ಲ. ಅಲ್ಲಿಂದ ಕರ್ಕೊಂಡು ಬಂದಿದ್ದೇನೆ. ಹನುಮಂತನೇ ಕರ್ಕೊಂಡು ಬಂದದ್ದು. ಇದು ಅವನೇ ಕರ್ಕೊಂಡು ಹೋಗಿ ಬಿಡ್ತಾನೆ. ಬಿಡುದ ಅಲ್ಲ, ಅಲ್ಲಿ ಆ ಕಡೆ ಉಂಟು ನೋಡಿ ವಾಹನ, ನಿಮ್ಮ ವಾಹನ ಹನುಮಂತ ಅಂದ್ರೆ ಹೆಗಲ ಮೇಲೆ ಕೂರಿಸ್ಕೊಂಡು ಬಂದದ್ದು. ಅವನೇ ಕರ್ಕೊಂಡು ಹೋಗಿ ಬಿಡ್ತಾನೆ. ಒಂದು ಏನು ನೀವು ಕೇಳುವುದಿಲ್ಲ ಅಂತ ಗೊತ್ತುಂಟು. ಸೂರ್ಯವಂಶದವ್ರು ಯಾರ ತರವು ತೆಗೆದುಕೊಳ್ಳುವವರು ಅಲ್ಲವೇ? ಯಾರಲ್ಲಿಯೂ ಕೇಳುವುದು, ಆದರೂ ಕೇಳಿದವರಿಗೆ ಕೊಡುವವರು. ಆದರೂ ಏನಾದ್ರು ಅಂದ್ರೆ ನಾನು ಸೂರ್ಯವಂಶದವನೇ ಅಲ್ವ ಒಂದು ಲೆಕ್ಕದಲ್ಲಿ. ನೀ ಕೇಳದೆ ಇದ್ರು ನನಗೆ ಕೊಡಿಸ್ಲಿ. ಒಂದು ಪ್ರೀತಿಯಲ್ಲಿ, ಬಾಂಧವ್ಯದಲ್ಲಿ ಏನಾದ್ರೂ ಸುಗ್ರೀವ ಕೊಡಬೇಕು ಅಂತಿದ್ರೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಆದ್ರೆ ನಮ್ಮಿಂದ ಕೊಡಲ್ಪಡ್ತದೆ. ಅಲ್ಲ, ಇದೆಲ್ಲ ಯಾಕಂತಲೇ ಗೊತ್ತಾಗ್ಲಿಲ್ಲ. ಅಂದ್ರೆ ಸ್ವಾಮಿ ನೋಡಿದ್ರಲ್ಲ, ವೈರಿಯ ಎದುರಿಗೆ ನನ್ನನ್ನ ನಿಲ್ಲಿಸಿ ಪೆಟ್ಟು ತಿನ್ನಬೇಕು ಅಂತ ಎಷ್ಟು ದಿನದಿಂದ ಆಸೆಯನ್ನು ಹೊತ್ತಿದ್ರೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜಮನೆತನದಲ್ಲಿ ಹುಟ್ಟಿದಂತವರಿಗೆ ಒಂದು ಅಭಿಲಾಷೆ ಅನ್ನೋದು ಇರ್ತದೆ. ಏನು? ಎರಡು ಟಗರುಗಳನ್ನ ಎದುರಿಗೆ ನಿಲ್ಲಿಸಿ ಯುದ್ಧವನ್ನು ಮಾಡುದು, ತಲೆ ಹೊಡೆದುಕೊಳ್ಳುವುದು. ಹೌದಾ? ಇಲ್ಲ ಆನೆಯನ್ನು ಹೊಡೆದುಕೊಳ್ಳುವುದನ್ನು ನೋಡುವಂತ. ಅದೇ ರೀತಿಯಲ್ಲಿ ಎರಡು ಮಂಗಗಳು ಹೇಗೆ ಯುದ್ಧ ಮಾಡ್ತವೆ ಎನ್ನುವುದನ್ನು ನೋಡಬೇಕು ಅನ್ನುವ ಆಸೆ ಇತ್ತೋ ಏನು ನಿಮ್ಗೆ? ಯಾಕೆ? ನೆರವೇರಿಸಿದ್ರಲ್ಲ ಇವತ್ತು. ಅಂದ್ರೆ ನಮ್ಮ ಅಣ್ಣನ ಎದುರಿಗೆ ನನ್ನನ್ನು ಬಿಟ್ಟು ಒಂದು ಆ ಆಸೆ ನೆರವೇರಿಸಿಕೊಂಡ್ರಲ್ಲ. ಈ ಹೆದರ್ಕೊಂಡೆ ನೀನು? ಮತ್ತೆ ಹೆದರದಲ್ಲ, ಮತ್ತೆ ಅಷ್ಟು ಪೆಟ್ಟು ಬಿದ್ದಿದೆ, ಆದ್ರೂ ಮತ್ತೆ ಹೆದರ್ತೀರ ಅಂತ ಕೇಳ್ತೀರ. ಮತ್ತೆ Oh
ಇಲ್ಲಪ್ಪ ಹೆಚ್ಚಾಗ್ತಾ ಉಂಟು. ಭಯಪಟ್ಟೆಯ? ಇಲ್ಲಪ್ಪ ಹೆಚ್ಚಾಯ್ತು. ಯಾವ್ದು ಕೇಳಿ? ಯಾಕೆ? ಧೈರ್ಯ, ಮನಸ್ಸಿನ ಧೈರ್ಯ ಹೆಚ್ಚಾಯ್ತು. ಯಾವ ಧೈರ್ಯ? ಯಾವ ಧೈರ್ಯ? ಇನ್ನು ಮುಂದೆ ಅಣ್ಣ ಹೆಂಡತಿಯನ್ನು ಕೊಡುವಲ್ಲಿಯ ತನಕ ನಾನು ಇಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಕಲ್ಲು ಬಂಡೆ ಮೇಲೆ ಕುಳಿತುಕೊಳ್ಳು. ಹಾಗೆಲ್ಲ ಯಾವತ್ತು ನಾವು ಒಮ್ಮೆ ಸೋತೆವು ಎನ್ನುವ ಕಾರಣಕ್ಕಾಗಿ ಆ ಆಸೆಯನ್ನ ಬಿಟ್ಟು ಬಿಡುವ. ಒಂದಲ್ಲ ದೇವ್ರೆ, 3-4 ಸಲ ಆಯ್ತು. ಇನ್ನೆಂತ ನಾ ಬಂದ ಮೇಲೆ ಒಂದೇ ಸಾರಿ ಆತದ್ದಲ್ವಾ? ನೋಡುವ. ಧೈರ್ಯ ತಾಳೆಯ ಸೂರ್ಯನಂದನ. ಯಾಕೆ? ಸೂರ್ಯವಂಶಸ್ಥನಾದಂತ ಶ್ರೀರಾಮಚಂದ್ರ ಆಡಿದ ಮಾತಿಗೆ ತಪ್ಪಿದೇನುವಾಗಿ ಸೂರ್ಯವಂಶದವರು ಆಡಿದ ಮಾತು ತಪ್ಪಲಿಕ್ಕಿಲ್ವಂತೆ. ಸೂರ್ಯವಂಶದವರು ಪ್ರಮಾದಕ್ಕಾದರೂ ಆಡಿದ ಮಾತನ್ನ ಪ್ರಮಾಣ ಎನ್ನುವ ಹಾಗೆ ಸ್ವೀಕಾರ ಮಾಡುವವರು. ಹೌದು, ಆಡಿದ ಮೇಲೆ ತಪ್ಪು ಹಾಗಿಲ್ಲ. ಅಯೋಧ್ಯೆಯವರು ಯಾವತ್ತು ಆಡಿದ ಮಾತಿಗೆ ತಪ್ಪಿದವರಲ್ಲ. ಹಾಗಂತ ಇವತ್ತು ಯಾಕೆ ಹೀಗಾಯ್ತು? ನಾ ತಪ್ಪಿದ್ದಲ್ಲ. ಮತ್ತೆ ಏನ್ ಮಾಡೋಣ ಹೇಳು? ನಾನು ಅಂದುಕೊಂಡ ಕಾರ್ಯವನ್ನ ಸಾಧಿಸುವಲ್ಲಿ ಸ್ವಲ್ಪ ಮೋಸ ಆಗಿ ಹೋಯ್ತು. ಏನು ಮೋಸ? ಏನೇನು ಅಲ್ಲ, ನಾನು ನಿನ್ನನ್ನು ನೋಡಿದ್ದೇನೆ. ಹೌದು, ನೀನ್ ಹೀಗೆ ಅಂತ ನನಗೆ ಗೊತ್ತುಂಟು. ಸರಿ, ಯುದ್ಧಕ್ಕೆ ಹೋಗುವೆನುವಾಗಿ ಹೇಳಿದೆ. ಹಾಗಂತ ವಾಲಿಯನ್ನ ನಾನು ನೋಡುವುದೇ ಇಂದು ಪ್ರಥಮ. ಹೌದಾ? ಹೌದಪ್ಪ. ಸರಿ, ನಿಮ್ಮಿಬ್ಬರು ಯುದ್ಧ ಆಗ್ತಾ ಉಂಟಾ? ಹೌದು. ನನಗೆ ಇದರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಏನಂತಲೇ ಗೊತ್ತಾಗ್ಲಿಲ್ಲ. ಅತಿ ಸುಲಭ ಅಲ್ವಾ ದೇವ್ರೆ? ನೀನೂ ಮಾತನಾಡ್ತಾ ಇದ್ಯಾ, ಅವನೂ ಮಾತನಾಡ್ತಾ ಇದ್ದ. ನೀ ಏನ್ ಕೇಳಿದ್ರು ಅವನು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆದ್ರೆ ನೀ ಕೇಳಬೇಕಾದ ಪ್ರಶ್ನೆ ಎಲ್ಲ ಕೇಳಿದೆ ಪುಣ್ಯಾತ್ಮ. ಗಟ್ಟಿ ಉತ್ತರ ಸಿಕ್ಕಿದ್ ಸುಳ್ಳ ಅಂತ ಸಿಕ್ಕಿತಾ? ಬನ್ನಿ, ನಿಜವಾಗಿ ನಿಮಗೊಂದು ಗುಟ್ಟು ಹೇಳ್ತೇನೆ. ಹೇಳು. ನಮ್ಮ ಅಣ್ಣನ ಎದುರಿಗೆ ಯಾರೇ ಬಂದು ನಿಲ್ಲಿ, ಯಾವುದೇ ಪ್ರಸಂಗ ಇರ್ಲಿ, ಉತ್ತರ ಮಾತ್ರ ನೀವು ನಿರೀಕ್ಷೆ ಮಾಡಬೇಡಿ. ಅವ ಪ್ರಸಂಗಕ್ಕೆ ಸಂಬಂಧಪಟ್ಟ ಉತ್ತರ ಕೊಡುವವನೇ ಅಲ್ಲ. ಅವ ಇವತ್ತು ನೋಡಿ, ನಾನು ಕೇಳಿದೆ ನೀನು ಎಲ್ಲಿ ಹೋಗಿದ್ದೆ ಒಂದು ಹೇಳಿದ್ರು, ಅಂದ್ರೆ ನನ್ನ ಸಮಸ್ಯೆ ನಾನು ಹೇಳಿದ್ದು ಸಮಸ್ಯೆ ಬಗೆಹರಿತಿತ್ತು, ನಾನೇ ತಪ್ಪಾಯ್ತು ಅಂತ ಕೇಳ್ತಿದ್ದೆ. ಆದ್ರೆ ಒಂದು ಗೊತ್ತುಂಟ ಏನು? ಅವ ನೀನಂದ ಹಾಗೆ ಪ್ರಸಂಗಕ್ಕೆ ಅಂದುಕೊಂಡ ಉತ್ತರ ಸಿಗದೇ ಇದ್ರು ಪ್ರಸಂಗಕ್ಕೆ ಅವ ಬೇಕು, ರಂಜನೆ ಕೊಡುವುದು. ಅಲ್ಲ, ನಿಜವಾಗಿ ನನಗೆ ಪೆಟ್ಟಿನ ಮಧ್ಯೆಯೂ ನನಗೆ ಸಂತೋಷ ಆಗುತ್ತೆ. ಯಾಕೆ ಗೊತ್ತುಂಟ? ನನಗೊಂದು ಉಂಟು ದೇವ್ರೆ, ಏನು? ಇವತ್ತೇ ಅವನು ಹೆಂಡತಿ ಕೊಟ್ಟಿದ್ರೆ ಅವನ ಕಾಲಿಗೆ ಬಿದ್ದು ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಮತ್ತೆ ಹೇಳ್ತೇನೆ. ನಾನು ಪ್ರಶ್ನೆಯೇ ಇಲ್ಲ. ಆದ್ರೆ ಅವ ಇಷ್ಟು ಮಾಡಿದ್ದಕ್ಕೆ ಒಂದ್ ಸ್ವಲ್ಪ ಸಿಟ್ಟಿಗಷ್ಟೇ. ಆದ್ರೆ ಇನ್ನೊಂದುಂಟು. ಏನು? ಅವ ನಿನಗೆ ಬೇಡದೇ ಇರಬಹುದು, ನೀನು ಅವನಿಗೆ ಬೇಡದೇ ಇರಬಹುದು. ಹಾಗಂತ ಉಳಿದವರಿಗೆ ಅವ ಬೇಕು. ಯಾಕೆ ಗೊತ್ತುಂಟ? ಈಗ ಗೊತ್ತಿಲ್ಲ. ನಿನ್ನನ್ನ ಓಲೈಸಿಕೊಂಡು ಬಂದವರು 5 ಜನ. ಹೌದು. ಅವನೊಂದಿಗೆ ಕಿಷ್ಕಿಂಧೆಯ ಸರ್ವ ಸಾಮ್ರಾಜ್ಯದವರಿದ್ದಾರೆ. ನೀವೊಂದು ಗೊತ್ತಿಲ್ಲ ನಿಮಗೆ, ಏನು? ಸರ್ವ ಸಾಮ್ರಾಜ್ಯ ಉಂಟು ಅಂತ ನೀವು ತಿಳ್ಕೊಂಡಿರುವುದು. ಏನಾಯ್ತು? ಇದ್ದದ್ದು ಯಾಕೆ ಕೇಳಿದ್ರೆ, ಯಾಕೆ? ವಾಲಿಯ ಭಯಕ್ಕೆ ಹೆದರಿಯಲ್ಲಿದ್ದಾರೆ ಬಿಟ್ರೆ ಇವನು ಪ್ರೀತಿ ಮೇಲೆ ಇರುವುದು ಅಲ್ವೇ ಅಲ್ಲ. ವಾಲಿಯ ಭಯಕ್ಕೆ ಅವ್ರು ಹೆದರಿ ಇದ್ದದ್ದೇ ಹೌದಾದ್ರೆ ಋಷ್ಯ ಮುಖದಲ್ಲಿ ಇರಬಹುದು. ಈಗ ಜಾಂಬವರು ಬರಬೇಕು ಅಂತಿತ್ತು. ಅಲ್ಲ, ಋಷ್ಯ ಮುಖದಲ್ಲಿ ಹೌದು, ಜಾಂಬವರು ಬರಬೇಕು ಅಂತಿತ್ತು. ಜಾಂಬವರು ಯಾಕೆ ಬರ್ಲಿಲ್ಲ? ಹಾಗಾದ್ರೆ ಮೊದಲಿನಿಂದ ಪೀಠ ಕಾದ್ಕೊಂಡಿದ್ದವರಲ್ವಾ? ಅದೇ ಹೇಳುದು. ಹಾಗೆ ಹೇಳಿದ್ದು ನಾನು. ಸಂರಕ್ಷಣೆಯ ಭಾರವನ್ನು ಹೊತ್ತಿದವರಾದ್ದರಿಂದ ಕಷ್ಟ ಆದರೂ ಅವರು ಅಲ್ಲಿದ್ದಾರೆ, ಅಲ್ಲಿ ಇರಬೇಕು. ನಾನು ಹೇಳಿದ್ದೆ ಎಂಬಲ್ಲಿಗೆ ಅವರಿಗೆ ಅಧಿಕಾರವನ್ನು ನಡೆಸುವುದಕ್ಕೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವುದಕ್ಕೂ ಅಲ್ಲಿ ಬೇಕು. ಬಿಡು ಹೋಗ್ಲಿ. ನಿಮ್ಮಿಬ್ಬರಲ್ಲಿ ನೀನ್ ಯಾರು ಅವ ಯಾರು ಎನ್ನುವುದು ಗೊತ್ತಾಗ್ಲಿಲ್ಲ. ಕಾಣುವುದಕ್ಕೆ ಇಬ್ಬರು ಒಂದೇ ರೀತಿ ಇದ್ದಾರೆ. ಹೌದಾ? ಮಾತನಾಡುದು ಇಬ್ಬರು ಹಾಗೆ ಪಟಪಟದೆ ಮಾತನಾಡ್ತಾ ಇದ್ದೀರಿ. ಇಬ್ಬರು ಕೈಯಲ್ಲಿ ಸೊಪ್ಪು ಉಂಟು, ಮರ ಉಂಟು, ಕಲ್ಲು ಉಂಟು, ಎಲ್ಲ ಉಂಟು. ನಾನು ಹೇಗೆ? ಆದ್ರೂ ಒಂದು ದೇವ್ರೆ, ಯಾವಾಗ್ಲೂ ಪೆಟ್ಟು ತಿನ್ನುವುದು ನಾನು ಅಂತ ನಿಮ್ಗೆ ಹೇಳಿಲ್ವಾ? ಹೌದಪ್ಪ. ಅವು ಕೊಡ್ತಾ ಇರಬೇಕಾದ್ರೆ ಒಂದು ಬಾಣ ಬಿಟ್ಟರೆ ಮುಗೀತಿತ್ತು ಪ್ರಸಂಗ. ಅದನ್ನ ಯೋಚನೆ ಮಾಡಿದೆ. ಮೇಲಿದ್ದವ ಕೆಳಗಿದ್ದದ್ದು ನಾನು ಯೋಚನೆ ಮಾಡಿದ್ದೇನೆ. ಗೊತ್ತುಂಟ ಏನು? ಇವತ್ತು ನಾ ಧೈರ್ಯ ಕೊಟ್ಟಿದ್ದೇನೆ, ಸುಗ್ರೀವನೇ ಪೆಟ್ಟು ಕೊಟ್ಟಿರಬಹುದು. ಆಯ್ತು, ಅಲ್ಲಿಗೆ ಮುಗೀತು. ಅದು ಆಮೇಲೆ ಅವ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ, ನಾನು ಬಿದ್ದುಕೊಂಡಿದ್ನಲ್ಲ, ಆವಾಗ ಒಂದು ಬಾಣ ಬಿಟ್ಟರೆ ಆಗ್ತಿತ್ತು. ನಾನು ಆಗ್ಲೂ ಯೋಚನೆ ಮಾಡಿದೆ. ಏನು? ಹೆಂಡತಿಯನ್ನು ಕಾಣದೆ ಕೆಲವು ವರ್ಷ ಆಯ್ತು, ಇವ ಹೆಂಡತಿ ಹತ್ರ ಓಡಿದ್ನೇನೋ ಅಂತ ಯೋಚನೆ ಮಾಡಿದೆ. ಮತ್ತೊಂದುಂಟು. ಏನು? ಇಲ್ಲಿ ಬನ್ನಿ, ತಪ್ಪು ತಿಳಿಬೇಡಿ. ಇಲ್ಲಪ್ಪ, ಆ ಕಡೆ ಹೋದಾಗ ಹಾಗೆ ತಿಳಿದ್ರಿ ಸರಿ. ಇದು ನಾನು ಈ ಕಡೆಗೆ ಬರ್ತಾ ಇದ್ನಲ್ಲ. ಹೌದು. ಈಗ ನಾನು ಆ ಕಡೆ ಹೋದದ್ದೇ ಹೌದು ಅಂತಾದ್ರೆ ಈ ಕಡೆಗೆ ಬಂದದ್ದು ಯಾವ? ಆಗ ವಾಲಿ ಆಯ್ತು. ಹೌದಾ? ಹೌದು. ವಾಲಿ ಆದ್ರೆ ಋಷ್ಯ ಮುಖಕ್ಕೆ ಕಾಲು ಹಾಕುವಾಗಿಲ್ಲ. ಯೋಚನೆ ಮಾಡಿ ಸರಿ. ಕಾಲು ಹಾಕಿದ್ದೇನೆ ಅನ್ನುವಾಗ ನಿಮಗೆ ಗೊತ್ತಾಯ್ತು, ಓ ಸುಗ್ರೀವ ಇಲ್ಲಿಗೆ ಬಂದ, ವಾಲಿಗೆ ಅಲ್ಲಿಗೆ ಹೋದ ಅಂತ ತಿಳಿಬೇಕಿತ್ತು. ಈಗ ನಾನು ಇಲ್ಲಿಗೆ ಬಂದ ಸುಗ್ರೀವನ ಪರಿಚಯ ಸಿಗ್ಲಿಲ್ಲ ಅಂತ ಹೇಳಿದ್ದಲ್ಲ, ಅಲ್ಲಿ ಯುದ್ಧ ಆಗ್ತಿದ್ದ ಸುಗ್ರೀವನ ಪರಿಚಯ ಸಿಗ್ಲಿಲ್ಲ ಅಂತ ಹೇಳಿ. ಸರಿ ಸರಿ. ಮತ್ತೊಂದು ಏನು? ವಾಲಿ ಸುಗ್ರೀವ, ವಾಲಿ ಆಚೆ ಹೋಗಿ ಸುಗ್ರೀವ ಈಚೆ ಬಂದದ್ದಲ್ಲ, ವಾಲಿ ಹೋದ ಮೇಲೆ ಸುಗ್ರೀವ ಎದ್ದು ಬಂದದ್ದು. ನಾನಿದು ಪ್ರಶ್ನೆ ಯಾಕೆ ಹೇಳಿದ್ದೆ? ಸತ್ಯ ಹೇಳು. ಅಲ್ಲ, ನೀವು ಬೆಂಬಲ ಕೊಡ್ತೇನೆ ಅಂತ ಹೇಳಿ ಅಲ್ಲಪ್ಪ, ಸುಮ್ಮನೆ ಕುಳಿತಿದ್ದೀರಿ. ನನ್ನನ್ನು ಕಟ್ಟಿ ಹಾಕೋ ಪ್ರಯತ್ನ ಮಾಡಬೇಡ. ರಾಮನಲ್ಲಿ ಕಟ್ಟಿ ಹಾಕುವುದು. ವಾಲಿ ಎದ್ದ ಆಚೆ ಮನೆ ಸೇರಿದ್ಮೇಲೆ ಎದ್ಕೊಂಡು ಈಚೆ ಬಂದದ್ದಲ್ವಾ? ಹೌದು. ಮತ್ತೆ ಹೇಗೆ ಗೊತ್ತಾಗುದು? ನಾನ್ ಕೇಳಿದ್ ಬೇರೆ ಅಂತಕ್ಕಲ್ಲ, ನನಗೆ ಬೆಂಬಲ ಕೊಡ್ತೇನೆ ಅಂತ ಹೇಳಿ ಕೆಲವು ಕಡೆ ಇರ್ತದೆ. ನಿನಗೆ ನನ್ನ ಬೆಂಬಲ ಉಂಟು, ಅವ್ರು ಹೇಳಿ ಕುಳಿತುಕೊಂಡಿರ್ತಾರೆ, ಬಿಟ್ಟರೆ ಬೆಂಬಲ ಕೊಡುವುದಿಲ್ಲ. ನೀವು ಕೊಡ್ತೀರೋ ಇಲ್ಲ ನೋಡ್ಬೇಕು ಅಂತ ಕೇಳಿ. ನಾನು ಒಂದು ನಿನ್ನ ಬೆಂಬಲಕ್ಕಾಗಿ ನೋಡ್ತಾ ಇದ್ದೆ. ಸರಿ. ಇನ್ನೊಂದು ನೀ ಪ್ರಶ್ನೆ ಕೇಳ್ತೀನಿ ತಿಳಿದು ನೋಡು, ಅದಕ್ಕಾಗಿ ಕಾಯ್ತಾ ಇದ್ದೆ. ಎಷ್ಟೊತ್ತೀನಿ ಕೇಳ್ತೀಯ? ಆಯ್ತು. ಹೆಂಡತಿಯನ್ನ ಕೇಳುವುದು. ಓ, ಹಾಗಾಗಿ ಮೋಸ ಆದದ್ದು. ನೀ ತಲೆ ಕೆಡಿಸಿಕೊಳ್ಬೇಡ. ಏನು ಹಾಗಂತ ಇನ್ನು ಇಲ್ಲಿಗೆ ನೀನು ನಿಲ್ಲಿಸುವುದಲ್ಲ, ಮತ್ತೊಮ್ಮೆ ಯುದ್ಧಕ್ಕೆ ಕರಿಬೇಕು. ನಾನು ಬರ್ತೇನೆ. ಅಲ್ಲ, ನೀವು ಪ್ರಸಂಗ ಬೇಕಾದ್ರೆ ಮುಂದುವರಿಸಿ, ನಾನು ಬರ್ತೇನೆ. ಮತ್ತೆ ಬಿಡುವುದು, ಮತ್ತೆ ಹೊಡೆಸುವುದು, ಇದೇ ಪ್ರಸಂಗ. ಯಾರು ಹೇಳಿದ್ದು? ನೀವು ಇಲ್ಲಿ ಕೂತ್ಕೊಂಡು ಮತ್ತೆ ಬೆಂಬಲ? ಇಲ್ಲಪ್ಪ, ಬಾಹ್ಯ ಬೆಂಬಲ ನಿಮ್ಮದು. ಹಾಗಲ್ಲ, ಒಳಗಡೆ ಬಂದ ಬೆಂಬಲ ಇಲ್ಲ.
ಮೊದಲಿನ ಯುದ್ಧದಲ್ಲಿ ಗೊತ್ತಾಗ್ಲಿಲ್ಲ, ಇನ್ನು ಮುಂದಿನ ಯುದ್ಧ ಆಗುವಾಗ ಗೊತ್ತಾಗುವ ಹಾಗೆ ಮಾಡ್ಬೇಕು. ಏನ್ ಮಾಡುದು? ಈಗ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ, ಹೌದು, ನಡಿಲಿಕ್ಕೆ ಆಗುದಿಲ್ಲ ನೋವುಂಟ ಅಂತ ಭಯ ಪಡಬೇಡ. ನೋವು ನಿವಾರಣೆ ಮಾಡೋದಕ್ಕೆ ನನಗೆ ಗೊತ್ತು.